ವಿಭೂತಿ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದ್ದಂಗೆ. ಅದನ್ನ ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ತಾಯಿ ಇದ್ದಂಗೆ. ತಂದೆ ತಾಯಿ ಆಶೀರ್ವಾದ ಇದು ತಂದೆ ತಾಯಿ ಆಶೀರ್ವಾದ. ಈಶ್ವರ ದೊಡ್ಡವನು, ಅವನೇ ವಿಭೂತಿ. ಗೊತ್ತಾಯ್ತಾ? ಯಾವತ್ತೂ ಅಮ್ಮನ ಬೆಲೆ ಕೊಡ್ಬೇಕು ನೀವು. ನಾನು ಹೇಳುದೇ ಅದಕ್ಕೋಸ್ಕರ. ನಾನೀಗ ನನ್ನ ಮಗಳ ಟೀಚರ್ ಅವ್ರು ನೋಡಿದ್ರು ಅಲ್ವಾ, ಟೀಚರ್ ನಮ್ಮ ತಾರ ಮಂಡ್ಯದಿಂದ ಬರ್ತಾರೆ ನೋಡಿ. ತಾರ ಮೇಡಮ್ ಅಂತ ಓಡಾಡ್ತಾ ಇರ್ತಾರೆ, ಅವ್ರು ಬಸ್ ಹತ್ತಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಓಡಾಡ್ತಾ ಇರ್ತಾರಲ್ವ, ಈಗ ಗೊತ್ತಿದೆ ನೋಡಿದ್ರು. ನಮ್ಮ ಮಗಳು ರಾತ್ರಿ ಹೊತ್ತು ನಮಗೆ ಲೈಟ್ ಇಲ್ಲ, ಆಗ ದೀಪ ಹತ್ತಿಸ್ಕೊಂಡು ಕುಂತ್ಕೊಂಡು ತಲೆ ಮೇಲೆ ಒಂದು ಟವಲ್ ಹಚ್ಕೊಂಡು ಒಂದು ಲೋಟದಲ್ಲಿ ನೀರು ಮಡಿಕೊಂಡು ಆ ನೀರು ಹೆಂಗೆ ನಿದ್ದೆ ಬರ್ತಾರೆ ಅಂತ ಹಿಂಗೆ ಕಣ್ಣು ಸಾಕೊಂಡು ನೈಟೆಲ್ಲ ಓದೋದು. ಇವತ್ತು 1 ಲಕ್ಷ ರೂಪಾಯಿ ಸಂಬಳ. ಹಾಗೆ ನಮ್ಮ ಮಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ಶ್ರಮ ಪಡಬೇಕು, ಶ್ರಮ ಪಡದೆ ಏನೂ ಆಗೋದಿಲ್ಲ. ಗಂಡು ಮಕ್ಕಳು ಅಷ್ಟೇ, ಓಲಿ ತಂದ್ಕೋಬಾರ್ದು, ಸಿಗರೇಟ್ ಬಿಡಬೇಕು, ಬೀಡಿ ಬಿಡಬೇಕು, ಕುರ್ತಾ ಬಿಡಬೇಕು, ಚಂಡಿ ಆಡಬಾರ್ದು. ತಾಯಿಗೆ ಅಮ್ಮ ನೀನು ಪಾತ್ರೆ ಇರ್ತದೆ ತೊಳ್ಕೊಡ್ತೀನಿ ಕಣಮ್ಮ, ಅಮ್ಮ ನೀನು ಕಸ ಗುಡಿಸ್ತಾ ಇದೆಯಾ, ನೀನು ಅಡುಗೆ ಮಾಡ್ಕೋಗಮ್ಮ, ನಾನು ಕಸ ಗುಡಿಸ್ಕೊಡ್ತೀನಿ. ಆಗ ತಾಯಿಗೆ ಆಗೋ ಸಂತೋಷ ಅದು ನಿಮ್ಮನ್ನು ಕಾಯುತ್ತೆ. ಅಯ್ಯೋ ನನ್ನ ಮಗ ನೀನು ಮಾಡ್ತೀನಿ ಅಂತ, ನನ್ನ ಮಗ ಏನೋ ಚೆನ್ನಾಗಿ ಮಾಡ್ತೀನಿ ನಮ್ಮ ತಾಯಿ ಬರ್ಕೊಸ್ಕೊಂಡ್ರೆ ಅದು ನಿಮ್ಮನ್ನು ಕಾಪಾಡುತ್ತೆ. ಯಾರೂ ನಿಂತೆ ನಿಮ್ಮಮ್ಮ ಹುಷಾರಿದ್ದಾಗ ಎಷ್ಟು ಕಷ್ಟಪಟ್ಟರೆ ನೀವು ನೋಡು ತಾಯಿ, ನಿಮ್ಮಮ್ಮ ಮನೆಯಲ್ಲಿದ್ದೇ ಇದ್ದಾಗ ಗೊತ್ತಾಯ್ತಾ? ಈಗ ನೋಡು ನಿಮ್ಮ ತಾಯಿ ನಿಮಗೆ ಎಲ್ಲ ಸೌಕರ್ಯ ಮಾಡ್ತಾರೆ, ಎದ್ದು ತಿಂಡಿ ಮಾಡಿ, ಬಟ್ಟೆ ಒದ್ದಿ, ನೀರು ಕಾಯಿಸೋದಿ, ಪುಸ್ತಕ ಎಲ್ಲ ಕೊಟ್ಟು ತಿಂಡಿ ಮಾಡಿಕೊಟ್ಟು ನಿಮಗೆ ಹೋಗ್ಬಿಟ್ಟು ಬನ್ನಿ ಅಂತಾರೆ. ಆ ತಾಯಿ ಅದರೊಳಗೆ 1% ಮಾಡಿರೋ ನಿಮ್ಮ ತಾಯಿ ನೀವು ಹೇಳಿ, 1% ಮಾಡಿದ್ರೆ ಮನೆ ಕೆಲಸ ಸ್ವಲ್ಪ ಮಾಡ್ಕೊಡ್ತೀರಾ ನೀವು ಅಮ್ಮನಿಗೆ? ಮಾಡ್ಕೊಡ್ಬೇಕು ಹಂಗೆ. ಆಗ ತಾಯಿಗೆ ಎಲ್ಲ ಮಾಡಬೇಕು. ನೀವು ಅಷ್ಟೇ ಅಪ್ಪನಿಗೆ ಹೆಲ್ಪ್ ಆಗಬೇಕು. ಏನಪ್ಪ ಅಪ್ಪ ಎಲ್ಲಿ ಹೋಯ್ತೀನಿ, ನಾನು ಬಂದಿದ್ದೀನಿ, ನೀವು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ ಕಣಪ್ಪ, ನಾನು ನೀ ಕೆಲಸ ಮಾಡ್ತಾಯಿದ್ದಿ, ನೀನು ಹೆಲ್ಪ್ ಮಾಡ್ಕೊಡ್ತೀನಿ ಕಣಪ್ಪ. ಅಮ್ಮನ ಹುಷಾರಿಲ್ಲ, ಅಮ್ಮ ನೀರು ತಂದು ಕೊಡ್ತೀನಿ ಕೊಡಮ್ಮ, ನಾನು ಅಮ್ಮ ನೀರು ಅಡುಗೆ ಮಾಡಮ್ಮ, ನಿನ್ನ ಕೈಲಿ ಆಗಲ್ಲಮ್ಮ, ನಾನು ಸ್ವಲ್ಪ ಬೆಳೆ ಕೊಡ್ತೀನಿ ನೋಡಮ್ಮ ಅಂತ ನೀವು ಮಾಡಿ. ನಿಮ್ಮ ತಾಯಿ ನೀವು ಎಲ್ಲಿ ಹೋದ್ರೂ ಇಟ್ಟು ಊಟ ಮಾಡ್ತೀರಿ. ಯಾವ ದೇಶಕ್ಕೆ ಹೋದ್ರೂ ನಿಮ್ಮ ತಾಯಿ ಆಶೀರ್ವಾದ ನಿಮ್ಗೆ ಇದ್ದೇ ಇರ್ತದೆ. ಇವತ್ತು ಹೆಣ್ಮಕ್ಳಲ್ಲಿ ಎಲ್ಲ ನಮ್ಮನ್ನು ಜಾಸ್ತಿ ತಗೊಂಡು ಪಾಸ್ ಮಾಡಿದ್ರೆ ಯಾರು ಗೊತ್ತಾ? ಕಲ್ಲಂಗಡಿ ಏನು ಮಾಡ್ತಿದ್ದವ್ರು ಯಾರು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಮಕ್ಕಳು ಯಾರೂ ಪಾಸ್ ಮಾಡಲಿಲ್ಲ. ನೋಡು, ಒಂದು ಹುಡುಗ ಒಬ್ಬಯ್ಯ ರೈಲ್ವೆ ಸ್ಟೇಷನ್ ಮೂಟೆ ಬರ್ತಾವನೆ, ಅವನ ಮಗ IPS ಇವತ್ತು ಹೇಳು IPS. ನಮ್ಮ ತಂದೆ ಎಷ್ಟು ಕಷ್ಟಪಡ್ತಾವೆ, ಓದಿ ಪಾಸ್ ಆಗಬೇಕು ಅಂತ ಛಲದಿಂದ ಅವ್ನು ಮಾಡವನೆ. ಕಲ್ಲಂಗಡಿ ಏನು ಸೌತೆಕಾಯಿ ಮಾಡ್ತಿದ್ದವ್ರು ಮಕ್ಕಳು, 4 ಮನೆ ಕಸ ಮುಸ್ರೆ ಮಾಡಿಕೊಂಡು ಸೇವೆ ಮಾಡ್ತಿದ್ದವರು ಅವ್ರ ಮಕ್ಕಳು ಅವರೇ ಈಗೆಲ್ಲ ಪಾಸ್ ಆಗಿರೋರು. ಹೆಣ್ಮಕ್ಳು ಏನು ಮಾಡ್ತಾರೆ, ಆಟೋ ಓಡಿಸ್ತಾರೆ, ಓಡಿಸ್ಬೇಕಂಗೆ. ನೀವು ಸಾಯಂಕಾಲದ ಹೊತ್ತು ಮಗ ತಗೊಂಡು ಕೂತ್ಕೊಂಡು ಒಂದು 5 ನಿಮಿಷ ಓಂ ನಮಃ ಶಿವಾಯ 5 ನಿಮಿಷ ಅಷ್ಟೇ, ಚೆನ್ನಾಗಿ ಮೈಂಡ್ ವಾಶ್ ಆಗುತ್ತೆ. ಇದು ಈಶ್ವರನ ಈ ಥರ ಕುತ್ಕೊಳ್ಳೋ ಚಪ್ಪಲಿ ಹಾಕೊಂಡು ನೆಲದಲ್ಲಿ, ಗೊತ್ತಾಯ್ತಾ? ಹೇಗೆ ನೆಟ್ಟು ಕುತ್ಕೊಳ್ಳಿ. ನಿಮಗೆ ಶರೀರಕ್ಕೂ ವ್ಯಾಯಾಮ ಆಗುತ್ತೆ, ನಿಮಗೆ ಜ್ಞಾನ ಬರುತ್ತೆ. ಒಂದ್ಸಾರಿ ಮಾಡಿ ನೋಡೋಣ, ಕಣ್ಮುಚ್ಚಿ ಎಲ್ಲರೂ. ಓಂ ಅಂದರೆ ಏನು ಅಂದರೆ, ಓಂ ಅಂದರೆ ಶಿವ, ನಮಃ ಶಿವಾಯ ಅಂದರೆ ನಾನು, ಶಿವ ನಾನು ಇಬ್ಬರು ಒಂದೇ ಅಂತ ಅರ್ಥ ಅದಕ್ಕೆ. ಗೊತ್ತಾಯ್ತಾ? ಶಿವ ನಾನಿಬ್ಬರು ಹೀಗೆ ಈಗ ತೊಡೆ ಮೇಲೆ ಕೈ ಮಡಿಕೋಬೇಕು. ಕೈ ಮಡಿಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಬೇಕು. ಮೈಂಡು ಫ್ರೆಶ್ ಆಯ್ತದೆ, ತಲೆ ನಮಃ ಶಿವಾಯ. ಇದನ್ನ ಸ್ವಲ್ಪ ಸ್ಲೋ ಆಗಿ ಒಳಗಡೆಯಿಂದ ತೆಗಿಬೇಕು, ಆಗ ಧ್ವನಿ ಸರಿ ಹೋಗುತ್ತೆ. ಓಂಕಾರ ಇದು. ಆಮೇಲೆ ಈಗ ನಾವು ನಾವೇ ದೇವರುಗಳು, ಈಗ ಅದನ್ನ ಬಿಡಿ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಾವೇ ದೇವರುಗಳು. ಹೇಗೆ ನಾವೇ ದೇವರುಗಳು ಯಾಕೆ ಹೇಳಿ? ಈಗ ಸ್ಕೂಲ್ ಮಾಡ್ತಾ ಇರೋರು ನಾವೇ ಅಲ್ವಾ, ಬಂದು ಓದ್ತಾ ಇರೋರು ನಾವೇ, ಗಂಡ ಬಾಕ್ಲಕ್ಕಪ್ಪ ಅನ್ನೋರು ನಾವೇ ಅಲ್ವಾ. ಎಲ್ಲರೂ ಅಷ್ಟೇ ನಾವೇ ದೇವರುಗಳು. ಅದನ್ನು ನಾವು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ಅರ್ಥ ಮಾಡ್ತಾ ಇಲ್ಲ ಏನು? ಈಗ ನಾವು ಶಾಂತಪ್ಪನುಡಿ ದೇವರುಗಳು ಮಾಡಿದ್ನ. ಯಾರ್ಯಾರು ಶಾಂತಪ್ಪನುಡಿ ಮಾಡಿದ್ರು? ನಾವು
ಅವ್ರಿಗೇನೋ ಒಂದು ಶಕ್ತಿ ಇವನಲ್ಲಿ ಕುತ್ಕೊಂಡು ಪ್ರೇರಣೆ ಮಾಡ್ತದೆ. ಏನಾದ್ರು ಮಾಡಬೇಕಲ್ಲ, ಆ ಶಕ್ತಿ ಇವನಲ್ಲಿ ಕುತ್ಕೊಂಡು ಪ್ರೇರಣೆ ಮಾಡಿದ್ರು ಸಾಕ ಕುಂಡಿ ಮಾಡಬೇಕಂತಲ್ಲ. ಅಂದಾಗ ದೇವ್ರೇನು ಮಾಡಲ್ಲ, ಒಂದು ದೇವ್ರ ಪ್ರೇರಣೆ ಇವನಲ್ಲಿ ಕುತ್ಕೊಂಡಾಗ ಇವ್ರು ಮಾಡಬೇಕಂದಾಗ ಕಿತ್ತಾಕೋದು ಯಾರು? ನಾವೇ. ಅದನ್ನ ಈಗ ಪೂಜೆ ಮಾಡ್ತಾ ಇರೋರು ನಾವೇ, ಅದನ್ನ ಕಟ್ತೋರು ಯಾರು? ನಾವೇ. ಅದರೊಳಗೆ ಅದಕ್ಕೇನು ಹೇಳ್ತಾರೆ? ಸೃಷ್ಟಿ, ಸ್ಥಿತಿ, ಲಯ. ಇದು ಸೃಷ್ಟಿ, ಇದು ಕೆಳಗಡೆ ಸೃಷ್ಟಿ, ಮಧ್ಯ ವಿಷ್ಣು, ಇಲ್ಲಿ ಶಿವ. ಎಲ್ಲ ನಮ್ಮಲ್ಲಿ ಅವನೇ, ನಾವೇ ದೇವರುಗಳು. ಅದನ್ನು ನಾವು ಅರ್ಥ ಮಾಡ್ಕೊತಾ ಇಲ್ಲ. ಆದರೆ ನೀವೇನು ಮಾಡಬೇಕು ಅಂದರೆ, ಬೆಳಿಗ್ಗೆ ಎದ್ದು ಮಕ್ಕ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳಿ ಹೇಳ್ಬಿಟ್ಟು ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಬುಕ್ಗೆ ನಮಸ್ಕಾರ ಮಾಡಿಕೊಂಡು ನೀವು ಸಂದೇಹ ಕುಂತ್ಕೊಂಡ್ರು ಅಷ್ಟೇ. ಮಕ್ಕ ತೊಳ್ಕೊಂಡು ಬುಕ್ಗೆ ನಮಸ್ಕಾರ ಮಾಡ್ಕೊಂಡು ಕುತ್ಕೋಬೇಕು. ಆಗ ಸಂಸ್ಕೃತಿ ಬರಲಿ. ತಗೋದು ಬಿಸಾಕ್ಬಿಡೋದು, ಆಮೇಲೆ ಕಾಯಿ ಮುತ್ತರಿಸ್ಕೊಡೋದು, ಆಮೇಲೆ ಬದಲು ಸೋಗ್ಸೋದಕ್ಕೆ ಅವೆಲ್ಲ ಮಾಡಬಾರ್ದು. ಅದಕ್ಕೆ ನೀವು ಅದಕ್ಕೆ ಭಗವಂತನಿಗೆ ಅದು ಇದು ಮಾಡಬೇಕು ಅಲ್ವಾ. ದುಡ್ಡು ಯಾವಾಗಲೂ ಗೊತ್ತದೆ ಹೋಯ್ತದೆ. ಅದೆಲ್ಲ ಎಲ್ಲ ವಸ್ತುನೂ ಕದೀತಾರೆ ಅಲ್ವಾ. ವಿದ್ಯೆ ಯಾರು ಕದೀತಾರೆ? ಆಗಲ್ಲ. ಎಲ್ಲ ನಿಮ್ಮ ಮೇಲೆ ಇರುತ್ತೆ. ನೀವು ಎಲ್ಲ ಮಕ್ಕಳು, ಎಲ್ಲ ಹೆಣ್ಮಕ್ಳು ಆಟೋ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ ಅಲ್ವಾ, ತಾಯಿ ಜನ ಸಾಕ್ತಾರೆ, ಪ್ಲೇಟ್ ಓಡಿಸ್ತಾರೆ. ಹೆಣ್ಮಕ್ಳಿಗೆ ಜಾಸ್ತಿ ಈಗ ಓದೋದ್ರೊಳಗೆ ಮಾಡಿ, ಹಂಗೆ ಅಮ್ಮನಿಗೆ ಹೆಲ್ಪ್ ಮಾಡಿ ಮನೇಲಿ. ಅಮ್ಮ ಈ ಪಾತ್ರೆ ಬೆಳಕು ನಾನು ತೊಗೊಡ್ತೀನಿ, ಅಮ್ಮ ನಾನು ಓದ್ಕೊತೀನಿ, ಅಮ್ಮ ಇಲ್ಲಿ ನನಗೆ ಹೆಲ್ಪ್ ಬೇಕಾ, ನಿಮಗೆ ಹುಷಾರಿದ್ದೋಯ್ತು, ಅಮ್ಮ ಮಾತಾಡಬೇಕೆ, ನೀರು ಬೇಕೆ, ಜ್ವರನ ಅಂತೆಲ್ಲ ಕೇಳಬೇಕು. ಅಮ್ಮನಿಗೆ ಹೆಲ್ಪ್ ಮಾಡ್ಬೇಕು. ನೀವು ಹೇಳಿದೀಗ ತಾಯಿಯೇ ಮೊದಲ ಗುರು. ಅದಕ್ಕೆ ಅಕ್ಷರಗಳಲ್ಲಿ ಆ ಅನ್ನೋ ಅಕ್ಷರ ಮಧ್ಯಮಗಳು ಅಪ್ಪ ಅಮ್ಮ ಅಲ್ವಾ. ಅದಕ್ಕೆ ಅವ್ರು ಹೇಳಿರೋದು. ಈಗ ಎಲ್ಲರೂ ನೋಡು, ಒಂದು ಗದ್ದ ಪತ್ರಿಕೆ ಒಂದು ಪುಸ್ತಕ ಓದ್ತೇವೆ, ಯಾಕೆ ನೋಡು ಶ್ರೀಮತಿ ಅನ್ನೋದು ಅಷ್ಟೇ. ಯಾಕೆ ಹೇಳು? ತಾಯಿ ಮೊದಲನೇ ಸ್ನಾನ ತಾಯಿಗೆ ಕೊಟ್ಟಿರೋದು. ಅದಕ್ಕೆ ನೀವು ಹೆಣ್ಮಕ್ಳು ಏನು ಮಾಡಬೇಕು, ಗಂಡು ಮಕ್ಕಳು ಅಷ್ಟೇ. ತಾಯಿಗೆ ಏನು ಮಾಡಬೇಕು? ಹೇಳಿ. ಈ ಜಗಳ ಆಡಿದ್ರೆ ಇದು ಅದು ಮಾಡಿದ್ರೆ ಇದು ಮಾಡಿ ಏನು ಸಿಗುತ್ತೆ ನಿಮಗೆ? ಏನು ಸಿಗಲ್ಲ. ತಾಯಿ ಹೆಲ್ಪ್ ಮಾಡಿ ಸಂತೋಷ ಪಡ್ತಾರೆ. ಮನೆಗೆ ಹೋಗಿ ಓದಿ ಚೆನ್ನಾಗಿ ಮುಂದುವರಿಯಿರಿ. ಒಳ್ಳೊಳ್ಳೆ ವಿದ್ಯೆ ಕತ್ಕೊಂಡು ಒಳ್ಳೆ ಪುಸ್ತಕ ರಾಮಕೃಷ್ಣ ಪರಮಹಂಸ ಅದೇ ಅದರದ್ದೇ ಪುಸ್ತಕ, ರಾಮಾಯಣ ಅದೇ, ಮಹಾಭಾರತ ಅದೇ. 6ನೇ ಕ್ಲಾಸ್ 7 ಮಕ್ಕಳಿಗೆ ಓದ್ಬೋದು, ಒಂದೊಂದು ಪೇಜ್ ಹೋಗ್ಬೋದು. ನೀನು ರಾಮಾಯಣ ಮಹಾಭಾರತನ ಒಂದೊಂದು ಪೇಜ್ ಓದ್ಬೋದು. ಒಳ್ಳೆ ತಲೆಗೆ ಮೈಂಡ್ಗೆ ಇದಾಯ್ತದೆ. ಒಂದು 10 ನಿಮಿಷ ಕುಂತ್ಕೊಂಡು ಓಂ ನಮಃ ಶಿವಾಯ ಅಂತ ಭಗವಂತನ ಧ್ಯಾನ ಮಾಡಿ. ಗೊತ್ತಾಯ್ತಾ? ಯಾವತ್ತೂ ಅಷ್ಟೇ ಪುಸ್ತಕ ಮಾತ್ರ ಖಾಲಿ ಓದಿದ್ದು ಜಾಸ್ತಿ ಕುಡಿದು ಮಾಡಬಹುದು. ಮಳೆಯಲ್ಲಿ ಹಾಕಬೇಕು, ನಮಸ್ಕಾರ ಮಾಡ್ಕೊಂಡು ಓದಾಯ್ತು, ನಮಸ್ಕಾರ ಮಾಡ್ಕೊಂಡು ಮಡಿಬೇಕು, ಎತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಓದಬೇಕು. ಮತ್ತೆ ನೀವೆಲ್ಲರೂ ಹೊರಗಡೆ ಹೋಗ್ತೀರಿ, ಟೂರ್ ಹೋಗ್ತೀರಿ, ಎಲ್ಲರೂ ಹೋಗ್ತೀರಿ, ಅವನಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಏನಪ್ಪ ಏನರಲ್ಲಿ ಅಮ್ಮನ ಹೆಲ್ಪ್ ಮಾಡ್ಕೊಳ್ಬೇಕು. ಟೀಟೆ ಅದು ಇಲ್ಲಿ ವಿದ್ಯಾರ್ಥಿಗೆ ಹೊಡೆದಾಗ್ತಿರಲಿ. ಯಾಕಪ್ಪ ಏನು ಸಿಗೋದು ಅದ್ರೊಳಗೆ? ಅದ್ರೊಳಗೆ ಏನು ಸಿಗಲ್ಲ. ಕುಂತ್ಕೊಂಡು ಅದೇನೋ ಒಂದು ಮಾತು ಮಾತಾಡಿ, ಚರ್ಚೆ ಮಾಡಿ, ಏನಾದರೂ ಒಂದು ಇದು ಮಾಡಿ. ಮುಖ್ಯಮಂತ್ರಿ ಯಾರು ಅಂತ ಹೇಳ್ಕೊತಾ ಇದ್ದಾರೆ 6ನೇ ಕ್ಲಾಸ್